ಒಂದು ಮಾರ್ನಿಂಗ್ ಪೂಜೆ ನಾನು ಶುಕ್ರವಾರ ಹಾಕೋದಕ್ಕೆ ಕಾರುಗಳೆಲ್ಲ ಇರುತ್ತೆ, ಹಾಗಾಗಿ ಈ ಮನೆ ಅಲ್ದಿರೋದೇನಿಲ್ಲ. ಬಟ್ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಹೋಗಿ ಅದಕ್ಕಾಗಲ್ಲ, ಸದ್ಯ ಡೈಲಿ ಯೂಸ್ನೂ ಖಾಲಿ ಆಗಿಬಿಡ್ಲಿ. ನೆಕ್ಸ್ಟ್ ಊರಿಗೆ ಹೋಗಿದ್ದಂತ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತೇಳಿ. ಇವತ್ತು ಬಂದು ಗುರುವಾರದ ಒಂದು ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಇದು ಗುರುವಾರ ಹಾಗೆ ಶುಕ್ರವಾರದ ಸ್ವಲ್ಪ ಇನ್ಕ್ಲೂಡ್ ಮಾಡಿರ್ತೀನಿ, ಯಾಕಂದ್ರೆ ಶುಕ್ರವಾರದ ಒಂದು ವ್ಲಾಗ್ ಅಲ್ಲಿ ನಾನು ಡೀಟೇಲ್ ಮಾರ್ನಿಂಗ್ ನಾನು ಹಾಕಿಲ್ಲ. ಹಂಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ, ಸೇಮ್ ಆಗುತ್ತೆ ಅಂತ ನಂಗೂ ಬೋರ್ ಅನಿಸ್ತು. ಹಂಗಾಗಿ ಈ ಒಂದು ವ್ಲಾಗ್ ಅಲ್ಲಿ ಆ ಒಂದು ಪೂಜೆ ಸಣ್ಣ ಒಂದು ಕ್ಲಿಪ್ಪಿಂಗ್ ಹಾಕಿದೀನಿ, ಅಷ್ಟೇನೆ, ಜಾಸ್ತಿ ಏನು ಇಲ್ಲ. ಹಂಗಾಗಿ ನಾನು ಇದು ಒಂದು ಗುರುವಾರದ ಒಂದು ಫುಲ್ ವ್ಲಾಗ್ ಆಗಿರುತ್ತೆ, ಬಟ್ ಆದ್ರೆ ಶುಕ್ರವಾರದ ಒಂದು ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಹಾಗೇನೆ ಇವತ್ತು ಒಂದು ಏನು ಅಂತಂದ್ರೆ, ಇವಾಗ ನಾನು ಜಸ್ಟ್ ಮಾಲ್ಗೆ ಹೋಗಿದ್ದೆ ಫ್ರೆಂಡ್ಸ್. ಅಂದ್ರೆ ಇಲ್ಲಿ 2 ಮಾಲ್ ಇದಾವೆ ನಮ್ಮೂರಲ್ಲಿ. 2 ಮಾಲ್ ಅಂತಂದ್ರೆ ಒಂದು ಅದಕ್ಕಿಂತ ಸ್ವಲ್ಪ ಕಾಸ್ಟ್ಲಿ ಇದೆ, ಅಂದ್ರೆ ಜಾಸ್ತಿ ಅಂತಂದ್ರೆ ಎಲ್ಲ 5 kg 1 kg ಮೇಲೆ ಅಂತದ್ದು. ಇನ್ನೊಂದು ಮಾಲ್ ಇದೆ, ಅಲ್ಲೂ ಕೂಡ ಪರವಾಗಿಲ್ಲ, ನಮ್ಮಂತವ್ರು ಚೀಪ್ ಅಂಡ್ ಬೆಸ್ಟ್ ಆಗಿ ತಗೊಂಡ್ ಬರ್ಬಹುದು. ಆ ತರ ಒಂದು ಮಾಲಲ್ಲೂ ಕೂಡ ನಾನು ಪ್ರತಿ ಯಾವಾಗ್ಲೂ ಹೋಗ್ತಾ ಇದ್ರೆ ಅಲ್ಲಿಗೆ ಹೋಗ್ತಾ ಇರ್ತೀನಿ. ಮತ್ತೆ ನಮ್ಮ ಒಂದು ಓಣಿಯಲ್ಲೂ ಕೂಡ ಪಕ್ಕದಲ್ಲಿ ಒಂದು ಅಂಕಲ್ ಅವ್ರದ್ದು ಒಂದು ಅಂಗಡಿ ಇದೆ, ತುಂಬಾ ಚೆನ್ನಾಗಿದೆ. ಒಂದು 3-4 ಅಂಗಡಿ ಇದೆ, ಅಲ್ಲೂ ಕೂಡ ಹೋಗ್ತಾ ಇರ್ತೀನಿ. ಬಟ್ ಆದ್ರೆ ಮೇಜರ್ ಆಗಿ ಕೆಲವೊಂದು ಟೈಮಲ್ಲಿ ದೊಡ್ಡ ಮಾಲ್ಗೂ ಹೋಗ್ತೀನಿ. ಅಂದ್ರೆ ದೊಡ್ಡ ಮಾಲ್ ಅಂದ್ರೆ ತುಂಬಾ ಜಾಸ್ತಿ, ಒಂದು 5-5 kg ಗಟ್ಟಲೆ ತಗೊಳ್ಳೋಂಥದ್ದು, ತುಂಬಾನೇ ಸ್ವಲ್ಪ ಹೈ ಕ್ವಾಲಿಟಿ ಅಂತದ್ದು ನಮ್ಮಂತರ ಕೈಗೆ ಜಂಗ್ಸದಿಲ್ಲ ನೋಡಿ. ಆ ತರ ಒಂದು ಮಾಲ್ಗೂ ಹೋಗಿದ್ದೆ, ಇವಾಗ ಜಸ್ಟ್ ಬಂದೆ. ಏನೋ ಇಂಪಾರ್ಟೆಂಟ್ ಒಂದು ವಸ್ತು ತರಬೇಕಾಯ್ತು. ಹಾಗೆ ಸ್ವಲ್ಪ ರಾಗಿಟ್ ಫುಲ್ ಖಾಲಿಯಾಗಿತ್ತು, ನಾನು ರಾಗಿಟ್ ಮಾಡಿಸಿಲ್ಲ, ಹಂಗಾಗಿ ರಾಗಿಟ್ ತಗೊಂಡ್ ಬರೋದಕ್ಕೆ ಹೋಗಿದ್ದೆ. ಜಸ್ಟ್ ಇವಾಗ ಹಂಗೆ ಒಂದು ಇಂಟ್ರೊಡಕ್ಷನ್ ಕೊಡೋಣ ಅಂತ ಹೇಳಿ ನಾನು ಈ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್ ನ್ಯೂ ವ್ಲಾಗ್. ಇವತ್ತು ಏನು ಅಂತಂದ್ರೆ, ನಾನು ಪಟ್ಲಕಾಯಿ ಪಲ್ಯ ಮಾಡಿದೀನಿ ಫ್ರೆಂಡ್ಸ್. ಅಂದ್ರೆ ಪಟ್ಲಕಾಯಿ ಪಲ್ಯ ಹಾಗೆ ಚಪಾತಿ ಮಾಡಿದೀನಿ, ತುಂಬಾನೇ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಅದನ್ನು ಕೂಡ ನಾನು ನಿಮ್ಗೆ ಅದನ್ನ ಶೇರ್ ಮಾಡೋಣ ಅಂತ ಅದರ ಕ್ಲಿಪ್ಪಿಂಗ್ ತೆಗೆದು ಇಟ್ಕೊಂಡಿದೀನಿ. ಅಂದ್ರೆ ಒಂದ್ಸಲ ಮಾಡಿದಂತ ಪಟ್ಲಕಾಯಿ ಪಲ್ಯ ಕೆಟ್ಟೋಗ್ಬಿಟ್ಟು ಇಷ್ಟು ಪಲ್ಯನ ನಾನು ಹಂಗೆ ಬಿಸಾಕ್ಬಿಟ್ಟಿದ್ದಂಥದ್ದು ಉಂಟು. ಸುಮಾರು 2-3 ಸಲ ಆಗೋಗ್ಬಿಟ್ಟಿದೆ. ಅದಾದ ನಂತರ ನನ್ 2-3 ಸಲನೂ ಕೂಡ ನನಗೆ ಪಲ್ಯ ಚೆನ್ನಾಗಿ ಬಂದಿಲ್ಲ, ಬಟ್ ಅದು ಈ ಸಲ ಮಾತ್ರ ತುಂಬಾನೇ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಕ್ಲಿಪ್ಪಿಂಗ್ ತಗೊಂಡು ಇಟ್ಕೊಂಡಿದ್ದೀನಿ. ಟೇಸ್ಟ್ ವೈಸ್ ಹೆಂಗಿದೆ ಅಂತಂದ್ರೆ, ಅದಕ್ಕೆ ಏನೇನೆಲ್ಲ ಹಾಕಿದೀನಿ, ಅದಕ್ಕೆ ಏನ್ ಇಂಪಾರ್ಟೆಂಟ್ ಹಾಕಿದ್ರೆ ಮಾತ್ರ ಪಟ್ಲಕಾಯಿ ಪಲ್ಯ ಅಂತ ಅನ್ಸ್ಕೊಳ್ಳುತ್ತೆ. ಅದು ತುಂಬಾ ಟೇಸ್ಟ್ ಆಗಿರುತ್ತೆ, ಮನೆಯಲ್ಲಿ ಯಾರು ಕೂಡ ಜೀರೋದಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ನಾವು ಪಟ್ಲಕಾಯಿ ಪಲ್ಯ ಹೇಗ್ ಮಾಡೋದಂತ ನಾನು ಖಂಡಿತ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಆ ಒಂದು ಕ್ಲಿಪ್ಪಿಂಗ್ ನ ಮಿಸ್ ಮಾಡಿದೆ. ಹಾಗೆ ಎತ್ತಿಟ್ಕೊಂಡು ಇವತ್ತಿನ ಒಂದು ವ್ಲಾಗ್ ಅಲ್ಲಿ ಹಾಕ್ತಾ ಇದೀನಿ. ಬಟ್ ಆದ್ರೆ ಇದು ಗುರುವಾರದ ಒಂದು ವ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್. ಹಂಗಾಗಿ ನೀವು ಅದನ್ನ ನೋಡ್ಕೊಂಡು ಬನ್ನಿ, ಪಟ್ಲಕಾಯಿ ಪಲ್ಯ ಚಪಾತಿ ಹೇಗ್ ಮಾಡಿದೀನಿ ಏನು ಎತ್ತ ಅನ್ನೋದು. ಹಾಗೆ ಶುಕ್ರವಾರದ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ಹಾಕಿದೀನಿ, ಅದನ್ನು ಕೂಡ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ಹೋಗಿ ನೋಡ್ಕೊಂಡು ಬನ್ನಿ ಪಟ್ಲಕಾಯಿ ಪಲ್ಯ ಹಾಗೆ ಚಪಾತಿ. ಫ್ರೆಂಡ್ಸ್, ಇಲ್ಲಿ ಇಂಪಾರ್ಟೆಂಟ್ ಏನು ಬೇಕಾಗುತ್ತೆ ಅಂತಂದರೆ, ಈ ಒಂದು ಅವರೇ ಬೇಳೆ ಇಲ್ಲದೆ ಇದ್ದರೆ ನಾವು ಪಟ್ಲಕಾಯಿ ಪಲ್ಯ ಮಾಡಿದ್ದು ಕೂಡ ನಿಜವಾಗ್ಲೂ ಪಟ್ಲಕಾಯಿ ಪಲ್ಯ ಅಂತಲೇ ಅನ್ಸ್ಕೊಳ್ಳಲ್ಲ. ನನ್ನ ಒಂದು ಪ್ರಕಾರ ನಾನು ಮಾಡಿದ್ದಂಥ ತಪ್ಪು ಏನು ಅಂತಂದರೆ, ಹಿಂದಿನ ಒಂದು ಟೈಮಲ್ಲಿ, ಅಂದರೆ ಹಿಂದೆ ಮಾಡಿದಂಥ ಒಂದು ಟೈಮಲ್ಲಿ ಪಟ್ಲಕಾಯಿ ಪಲ್ಯ ಅಂತ ಮಾಡಿದೆ, ಬಟ್ ಅದನ್ನು ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊಂಡಿಲ್ಲ ಅನಿಸುತ್ತೆ ಮೋಸ್ಟ್ಲಿ. ಆವಾಗ ನಾನು ಅವರೇ ಬೇಳೆ ಇಲ್ಲದ ಕಾರಣ ಮನೆಯಲ್ಲಿ ಏನು ತೊಗರಿಬೇಳೆ ಇತ್ತು ಅದನ್ನೇ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಬಿಟ್ಟು ಮಾಡಿದ್ದಂಥದ್ದು ಪಟ್ಲಕಾಯಿ ಪಲ್ಯ. ನಿಜವಾಗ್ಲೂ ಐ ಸ್ವೇರ್ ಹೇಳ್ತಿದ್ದೀನಿ, ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನಾನು ಬಿಸಾಕಿದ್ದಂಥದ್ದು ಉಂಟು. ಅದು ಒನ್ ಟೈಮು ಅದು ನನ್ನ ಮಗಳಿಗೆ ಕೊಟ್ಟೆ, ಅವಳು ಊಟ ಮಾಡಿದ್ಲು. ನಾನಂತೂ 1 ತುತ್ತು 2 ತುತ್ತು ತಿಂದೆ, ಬಿಸಾಕ್ಬಿಟ್ಟೆ. ಯಾಕೋ ಇಷ್ಟ ಆಗಲಿಲ್ಲ. ಬಟ್ ಚೆನ್ನಾಗಿರುತ್ತೆ. ಅವರೇ ಬೇಳೆ ಅನ್ನೋವಂಥದ್ದು ವಸ್ತುನ ನಾವು ಹಾಕ್ಲೇಬಾರ್ದು ಅನ್ನೋಂಥದ್ದು ಏನಿಲ್ಲ. ಬಟ್ ಇದಕ್ಕೆ ಕಾಂಬಿನೇಷನ್ ಆಗಿ ಈ ಒಂದು ಪಟ್ಲಕಾಯಿಗೆ ಮ್ಯಾಚ್ ಆಗೋಂಥದ್ದು ತೊಗರಿಬೇಳೆ ಆಯಿತು, ಕಡಲೆಬೇಳೆ ಆಯಿತು, ಹೆಸರುಬೇಳೆ ಆಯಿತು, ಖಂಡಿತ ಅಲ್ಲ. ಇದಕ್ಕೆ ಮ್ಯಾಚ್ ಆಗೋಂಥದ್ದು ಅವರೇ ಬೇಳೆ ಫ್ರೆಂಡ್ಸ್. ಅವರೇ ಬೇಳೆ ಹಾಕಿದ್ರೇ ಇದು ಟೇಸ್ಟ್ ಅನ್ನೋದು, ಪಟ್ಲಕಾಯಿ ಪಲ್ಯದ ಟೇಸ್ಟೇ ಬೇರೆ ಇರುತ್ತೆ. ತುಂಬ ಚೆನ್ನಾಗಿ ಚಪಾತಿಗೆ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿ ಒಂದು ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಿವತ್ತು ಮನೆಯಲ್ಲಿ ಅವರೇ ಬೇಳೆ ಇದ್ದ ಕಾರಣ ನಾನು ಆನ್ ದ ವೇ ತರಕಾರಿ ತಗೊಂಡು ಬರುವಾಗ ಇದು ಪಟ್ಲಕಾಯಿ ಕಣ್ಣಿಗೆ ಕಾಣ್ತು. ಹಾಗಾಗಿ ಇದು ಚಿಕ್ಕದು ಒಂದು ಪಟ್ಲಕಾಯಿ, ಬೇರೆ ಹೇಳ್ತಾರೆ ದೊಡ್ಡ ಒಂದು ಪಟ್ಲಕಾಯಿ ಬರುತ್ತಲ್ಲ ಉದ್ದ ಲಾಂಗು, ಅದನ್ನ ಸಾಂಬಾರು ಮಾಡಿದ್ರೆ ಅಥವಾ ಪಲ್ಯ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಬಟ್ ಅದು ನಂಗೆ ಅದು ಕಣ್ಣಿಗೆ ಕಾಣಲಿಲ್ಲ. ಈ ಒಂದು ಸಣ್ಣ ಒಂದು ಪಟ್ಲಕಾಯಿ ಏನಿರುತ್ತಲ್ವ, ಇದನ್ನು ನಾನು ತೊಗೊಂಡು ಬಂದಿದ್ದಂಥದ್ದು. ಈ ಪಟ್ಲಕಾಯಿ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಅವರೆಬೇಳೆ ಹಾಕಿ ಮಾಡಿರೋಂಥದ್ದು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿತ್ತು, ಎಷ್ಟು ಚೆನ್ನಾಗಿ ಟೇಸ್ಟಿಯಾಗಿತ್ತು ಗೊತ್ತಾ. ಈ ಕಡೆಗೆ ನಾನು ಅವರೆಬೇಳೆನೂ ಬೇಯೋದಕ್ಕೆ, ಈ ಕಡೆ
ಅಂದರೆ ಒಂದೇ ಸಲನೇ ನಾನು ಎಲ್ಲ ಕೆಲಸ ಮಾಡ್ಕೊತಿರೋದ್ರಿಂದ ಈ ಕಡೆ ಅವರೆಬೇಳೆನೂ ಫಸ್ಟ್ ಬೇಯೋದಕ್ಕೆ ಇಟ್ಕೊಂಡು ಹಾಗೆ ಫಸ್ಟ್ ಎಲ್ಲ ಮತ್ತೆ ತಿರ್ಗಾ ಇದನ್ನೆಲ್ಲನೂ ಏನು ಅಂತಂದರೆ ಪಟ್ಲಕಾಯಿನ ಹೆಚ್ಕೊಂಡು ಈ ಕಡೆ ಉರಿಯೋದಕ್ಕೂ ಕೂಡ ಇಟ್ಕೊಂಡು ಈ ಕಡೆ ಹಿಟ್ಟನ್ನು ಕೂಡ ನಾನು ಕಲ್ಸ್ಕೊತಾ ಇರೋದು. ಒಂದು ಕಡೆಗೆ ಅಲ್ಲಿ ಸ್ಟವ್ ಹಚ್ಚಿ ನಾನು ಆ ಕಡೆಗೂ ಕೂಡ ಪಟ್ಲಕಾಯಿ ಪಲ್ಯಗೂ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈ ಕಡೆ ಕುಕ್ಕರಲ್ಲೂ ಕೂಡ ಬೇಯೋದಕ್ಕೆ ಅವರೆಬೇಳೆ ಹಾಕಿ ಇಟ್ಟಿದ್ದೀನಿ. ಈ ಕಡೆ ಹಿಟ್ಟು ಕೂಡ ಕಲ್ಸ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಟೈಮ್ ಶಾರ್ಟೇಜ್ ಬರುತ್ತಲ್ಲ ಫ್ರೆಂಡ್ಸ್. ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ ಏನಿದ್ದಾರೆ ಅವ್ರಿಗೆ ಖಂಡಿತ ಗೊತ್ತಿರುತ್ತೆ ನನಗೆ ಟೈಮು ತುಂಬಾ ಶಾರ್ಟೇಜ್ ಅಂತ ಪ್ರತಿಯೊಂದು ವೀಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ. ಹಾಗಾಗಿ ಫಸ್ಟ್ ಹಿಟ್ಟನ್ನು ಕಲ್ಸ್ಕೊಳೋದಕ್ಕೆ ಹೋಗಲಿಲ್ಲ. ಕಾರಣ ಏನಂದರೆ ಈ ಒಂದು ಪಟ್ಲಕಾಯಿ ಏನಿದೆ ಅಲ್ವಾ ಅದನ್ನು ನಾವು ಏನಂದರೆ ಉರಿಯೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದು ಉರಿಯೋದಕ್ಕೆ ಇಟ್ವಿ ಅಂತಂದರೆ ಅದರಲ್ಲಿ ನೀರಿನಂಶನೇ ಜಾಸ್ತಿ ಬಿಟ್ಕೊಂಡಿರುತ್ತೆ. ಅದೆಲ್ಲ ಹಿಂಗವರೆಗೂ ಎಷ್ಟು ಟೈಮ್ ತಗೊಳುತ್ತೆ ಅಲ್ವಾ. ಹಾಗಾಗಿ ನಾನು ಫಸ್ಟ್ ಈ ಹಿಟ್ಟನ್ನು ಕಲ್ಸ್ಕೊಳ್ಳೋದಕ್ಕೆ ನಾನು ಮಾಡೋದಕ್ಕೆ ಹೋಗಲೇ ಇಲ್ಲ. ಫಸ್ಟ್ ಎಲ್ಲ ಹೆಚ್ಚಿಟ್ಕೊಂಬಿಟ್ಟು ಈ ಕಡೆ ಅವರೆಬೇಳೆನೂ ಬೇಯೋದಕ್ಕೆ ಇಟ್ಕೊಂಬಿಟ್ಟು ಆಮೇಲೆ ನಾನು ಹೆಚ್ಚಿದಂಥ ಪಟ್ಲಕಾಯಿನ ನಾನು ಒಂದು ಬಾಣಲಿಗೆ ಸ್ಟವ್ ಹಚ್ಚಿ ಹಾಕಿ ಇಟ್ಟು ಎಣ್ಣೆ ಫಸ್ಟ್ ಹಾಕಲಿಲ್ಲ. ಅದೆಲ್ಲ ನೀರು ಬಿಟ್ಕೊಳ್ಳುತ್ತೆ. ಚಿಕನಲ್ಲಿ ಏನು ನೀರು ಬಿಡುತ್ತೆ ಅಲ್ವಾ ಎಣ್ಣೆಲಿ ಹಾಕಿದ ತಕ್ಷಣ, ಅದೇ ಥರ ಇದು ಕೂಡ ನೀರು ಬಿಟ್ಕೊಳ್ಳುತ್ತೆ. ಹಾಗಾಗಿ ಅದೆಲ್ಲ ನೀರು ಹಿಂಗೋವರೆಗೂ ಆಮೇಲೆ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದಂಥದ್ದು. ಹಿಟ್ಟೆಲ್ಲ ಕಲಿಸಿದ್ದಾದಮೇಲೆ ನೀವು ನೋಡಿ ಇವಾಗ ಚೆನ್ನಾಗಿ ನೀರೆಲ್ಲ ಹಿಂಗಿದೆ. ಅಲ್ಲಿಗೂ ಕೂಡ ಒಂದು ಸಲ 2 ಸಲ ಕೈ ಆಡಿಸಿದ್ದೆ. ನೀರೆಲ್ಲ ಹಿಂಗಿದ್ದಾದಮೇಲೆ ಇವಾಗ ನಾನು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಇವಾಗ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಅಥವಾ ಒಂದು ಬಿಸಿಯಲ್ಲಿ ನಾನು ಚೆನ್ನಾಗಿ ಬೇಯಿಸ್ಕೊತೀನಿ. 1 ಸ್ಪೂನಿಂದ 1-2 ಸ್ಪೂನು ಅಥವಾ 1-2 ಸ್ಪೂನ್ ಹಾಕ್ಕೋಬೋದು ಎಣ್ಣೆ. ಚೆನ್ನಾಗಿ ಅದು ಬೆಂದ್ಕೋಬೇಕು ಬಿಸಿಯಲ್ಲಿ, ಆವಾಗ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗೆ ಇನ್ನೊಂದು ನಮ್ಮ ಅಪ್ಪ ಅಮ್ಮ ಅವರ ಒಂದು ಕಾಲದಲ್ಲಿ ನಾನು ಚಿಕ್ಕ ಹುಡುಗಿ ಇದ್ದಂಥ ಒಂದು ಓನ್ ರೆಸಿಪಿ ಅಂತಾನೆ ಹೇಳ್ಬೋದು. ಇದಕ್ಕೆ ಖಾರ ಜಾಸ್ತಿ ಹಾಕೋದಿಲ್ಲ. ನಾನು ಸ್ವಲ್ಪ ಕೊಬ್ಬರಿ ತಗೊಂಡಿದ್ದೀನಿ, ಸ್ವಲ್ಪ ಇದು ಕೊತ್ತಂಬರಿ ತಗೊಂಡಿದ್ದೀನಿ, ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ, ಒಂದು 4 ಹಸಿರುಗಾಯಿ ತಗೊಂಡಿದ್ದೀನಿ, ಇಷ್ಟು ಈರುಳ್ಳಿ ತಗೊಂಡಿದ್ದೀನಿ, ಇಷ್ಟು ಟೊಮೊಟೊ ತಗೊಂಡಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಯಾವುದೇ ಒಂದು ಖಾರದ ಪುಡಿ ಸಾಂಬಾರ್ ಪುಡಿ ಯಾವುದನ್ನು ಆ್ಯಡ್ ಮಾಡ್ತಾ ಇಲ್ಲ. ಇವಾಗ ನಾನು ಇದಿಷ್ಟು ಮಿಕ್ಸಿ ಮಾಡ್ಕೊತೀನಿ. ಸ್ವಲ್ಪ ಕಡಲೆ, ಸ್ವಲ್ಪ ಜಾಸ್ತಿ ಬೇಡ. ಇದು ನನ್ನ ಓನ್ ರೆಸಿಪಿ ಹೇಳಿದ್ದೀನಿ. ಇಷ್ಟು ಇಲ್ಲ ಇಲ್ಲಿ ನಾನು ಅವರೆಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಅಲ್ವಾ, ಅದು ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ. ಈ ರೀತಿ ನಾನು ಅವರೆಬೇಳೆನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಉಪ್ಪನ್ನ ಆ್ಯಡ್ ಮಾಡಿಲ್ಲ. ಅಂದರೆ ನಾನು 1 ಸ್ಪೂನು ಆಯಿಲ್ ಹಾಕಿ ನಾನು ಬೇಯಿಸಿ ಎತ್ತಿಟ್ಕೊಂಡಿದ್ದೀನಿ. ಇಷ್ಟು ಬೆಂದರೆ ಸಾಕು. ಇವಾಗ ನಾನು ಏನು ಈ ಪಟ್ಲಕಾಯಿನ ಹುರಿದು ಎತ್ತಿಟ್ಕೊಂಡಿದ್ದೆ ಅಲ್ವಾ, 1 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ನಾನು ಚೆನ್ನಾಗಿ ಹುರಿದಿಟ್ಕೊಂಡಿದ್ದಂಥದ್ದು ಫ್ರೆಂಡ್ಸ್. ಇವಾಗ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ, ಅಂದರೆ ಕುಕ್ಕರ್ಗೆ ಆ್ಯಡ್ ಮಾಡ್ತಾ ಇರೋಂಥದ್ದು. ಇದಕ್ಕೆ ನಾನೇನು ರುಬ್ಬಿರೋಂಥ ಮಸಾಲೆನೂ ಕೂಡ ಮಿಕ್ಸ್ ಮಾಡಿಬಿಟ್ಟು ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನಾನು 1 ವಿಷಲ್ ಕೂಗಿಸ್ಕೊತೀನಿ. ನೋಡಿ ಈ ಹದವಾಗಿ ಒಂದು ನೀಟಾಗಿ ಥಿಕ್ನೆಸ್ ಆಗಿ ತುಂಬಾ ನುಣ್ಣಗೆ ಅಂದರೆ ನುಣುಪಾಗಿ ನಾನು ರುಬ್ಬಿಟ್ಕೊಂಡಿರೋಂಥದ್ದು ಒಂದು ಮಸಾಲೆ. ಇದಕ್ಕೆ ಯಾವುದೇ ಒಂದು ಖಾರದ ಪುಡಿ ಸಾಂಬಾರು ಪುಡಿ ಏನೂ ಹಾಕಿಲ್ಲ. ಇದೆಲ್ಲ ಹಾಕ್ಬಿಟ್ರೆ ಅದು ಸಾಂಬಾರಿಗೆ ಕನ್ವರ್ಟ್ ಆಗೋವಂಥದ್ದು. ಹಾಗಾಗಿ ಸಾಂಬಾರು ಥರ ಫೀಲ್ ಕೊಡುತ್ತೆ, ಇದು ಪಲ್ಯ ಥರ ಅನ್ಸ್ಕೊಳ್ಳೋದಿಲ್ಲ. ಹಾಗಾಗಿ ಇದು ಪಲ್ಯ ಟೇಸ್ಟ್ ಕೊಡಬೇಕು ಅಂತೇಳಿ ನಾನು ಸ್ವಲ್ಪ ವೆರೈಟಿಯಾಗಿ ನಾನು ಮಾಡ್ತಾ ಇರೋಂಥದ್ದು. ಇದು ನನ್ನ ಓನ್ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇವಾಗ ನಾನು ನೀರನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೋದಿಲ್ಲ. ನೀರನ್ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕಿದರೆ ಇದಕ್ಕೆ ಖಾರದ ಪುಡಿ ಹಾಗೆ ಸಾಂಬಾರು ಪುಡಿನ ಆ್ಯಡ್ ಮಾಡಬೇಕಾಗುತ್ತೆ. ಅವಾಗ ಇದು ಸಾಂಬಾರು ಥರ ಕನ್ವರ್ಟ್ ಆಗುತ್ತೆ. ಆದರೆ ಇದು ಪಲ್ಯ ಆಗಿರೋದ್ರಿಂದ ನಾನು ಇದಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಹಾಕ್ತಾ ಇಲ್ಲ. ಹಾಕ್ಬೋದು, ಹಾಕಿದ್ರೆ ಏನು ತಪ್ಪಿಲ್ಲ. ಬಟ್ ಅದು ಸಾರು ಥರ ಅನಿಸುತ್ತೆ, ಇದು ಪಲ್ಯ ಥರ ಚಪಾತಿಗೆ ಇಷ್ಟ ಆಗೋದಿಲ್ಲ. ಹಂಗಾಗಿ ಇದನ್ನು ನಾನಿವಾಗ ಲಿಡ್ನ ಕ್ಲೋಸ್ ಮಾಡಿ ನೀರನ್ನ ನೋಡ್ಕೊಂಡು ಹಾಕೋಬೇಕಾಗುತ್ತೆ. ಜಾಸ್ತಿ ನೀರನ್ನ ಹಾಕ್ಕೋಬಾರ್ದು ಫ್ರೆಂಡ್ಸ್. ನೋಡಿಕೊಂಡು ಗಟ್ಟಿಗೆ ಬೇಕು ಅಂದರೆ ಆ ಒಂದು ಇದು ಹದವಾಗಿ ನಾವು ಹಾಕ್ಕೋಬೇಕಾಗುತ್ತೆ. ನೋಡಿಕೊಂಡು ಕನ್ಸಿಸ್ಟೆನ್ಸಿನಲ್ಲಿ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಂಡು ಇವಾಗ ನಾನು ಅದನ್ನು ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಪಾತ್ರೆನ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಅದಕ್ಕೆ ಸಾಸಿವೆನೂ ಕೂಡ ಹಾಕಿದ್ದೀನಿ. ಅದು ಚಿಟಪಟ ಅಂತೆಲ್ಲ ಸಿಡಿದ ನಂತರ ನಾನು ಅದಕ್ಕೆ ಕರಿಬೇವು ಹಾಕಿದ್ದೀನಿ. ಈ ಕರಿಬೇವು ಕೂಡ ತುಂಬಾ ಹಳೇದಾಗೋಗಿದೆ, ತರಬೇಕು, ಅದು ಖಾಲಿ ಆಗದೆ ನಾನು ತಂದಿಲ್ಲ ಅಷ್ಟೇ. ಇದಕ್ಕೆ ನಾನು ಯಾವುದೇ ಥರದ ಒಂದು ಈರುಳ್ಳಿ ಏನೂ ಹಾಕಿಲ್ಲ ಫ್ರೆಂಡ್ಸ್. ಬೆಳ್ಳುಳ್ಳಿ ಆ ಥರ ಈರುಳ್ಳಿ ಏನೂ ಒಗ್ಗರಣೆ ಹಾಕಿಲ್ಲ. ನಾನು ಹಿಂಗೆ ಯೂಸೇ ಮಾಡೋದಿಲ್ಲ. ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ನಾವು ಯಾರು ಹಿಂಗೆ ಯೂಸ್ ಮಾಡಲ್ಲ. ನನ್ನ ತವ್ರ ಮನೆಗೆ ಅಥವಾ ನಮ್ಮ ಅಮ್ಮರು ಯಾವುದು ಯೂಸ್ ಮಾಡೋದಿಲ್ಲ. ಹಾಗಾಗಿ ನಂಗೆ ಅಭ್ಯಾಸ ಇಲ್ಲ. ನೆಕ್ಸ್ಟ್ ಟ್ರೈ
ಟ್ರೈ ಮಾಡೋಣ, ಯಾವಾಗಾದ್ರೂ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಕರಿಬೇವು ಹಾಕಿದ ನಂತರ ಚೆನ್ನಾಗಿ ಕಾದ ನಂತರ ನಾನು ಈ ಸಾಂಬಾರು ಏನಿದೆ ಈ ಒಂದು ಪಲ್ಯದ ಒಂದು ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಪಲ್ಯನ, ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟ ನಂತರ ಇದನ್ನು ಕುದಿಸ್ಕೊತೀನಿ. ನಾವು ಮುಂಚೆನೇ ಒಗ್ಗರಣೆ ಹಾಕಿ ಇಡ್ಬೋದಾಗಿತ್ತು, ಬಟ್ ಆದರೆ ನಾನು ಕುಕ್ಕರಲ್ಲಿ ಆಲ್ರೆಡಿ ಮುಂಚೆನೇ ನಾನು ಅವರೆಬೇಳೆ ಬೇಯಿಸಿ ಇಟ್ಕೊಂಡಿದ್ದೆ. ಹಂಗಾಗಿ ಅದಕ್ಕೆ ನಾನು ಎಲ್ಲ ಹಾಕ್ಬಿಟ್ಟು ಅಂದರೆ ಏನು ಪಟ್ಲಕಾಯಿ ಮಸಾಲೆ ಉಪ್ಪು ಇದೆಲ್ಲ ಹಾಕ್ಬಿಟ್ಟು ಒಂದ್ಸಲ ಬೇಯಿಸಿ ಇಟ್ಕೊಂಡು ಸಪ್ರೇಟ್ ಪಾತ್ರೆಗೆ ಹೆಂಗೂ ಎತ್ತಿಡಬೇಕಲ್ವ, ಹಂಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕಿದ್ದಂಥದ್ದು. ಈ ಕಡೆಗೆ ನಾನು ಚಪಾತಿನೂ ಕೂಡ ಉಜ್ಜಿ ಎತ್ತಿಟ್ಕೊಂಡಿದ್ದೆ. ಇವಾಗ ನಾನು ಚಪಾತಿನೂ ಕೂಡ ಸುಟ್ಕೊತಾ ಇದ್ದೀನಿ. ಇದಕ್ಕೆ ಕಾಂಬಿನೇಷನ್ನು ಸೂಪರಾಗಿ ಕಾಂಬಿನೇಷನ್ ಆಗೋಂಥದ್ದು ಪಟ್ಲಕಾಯಿ ಪಲ್ಯಕ್ಕೆ ಚಪಾತಿನೇ ತುಂಬಾ ಕಾಂಬಿನೇಷನ್ ಆಗಿ ಹೊಂದ್ಕೊಳ್ಳುತ್ತೆ. ದೋಸೆನೂ ಕೂಡ ಹೊಂದ್ಕೊಳ್ಳುತ್ತೆ, ಬಟ್ ಆದರೆ ನಮಗೆ ದೋಸೆಗಿಂತ ಚಪಾತಿನೇ ಇಷ್ಟ ಆಗುತ್ತೆ ಈ ಒಂದು ಪಟ್ಲಕಾಯಿ ಪಲ್ಯಗೆ. ನಾವು ಚಿಕ್ಕವರಿದ್ದಾಗ ನಮ್ಮಮ್ಮ ಪಟ್ಲಕಾಯಿ ಪಲ್ಯ ಮಾಡಿ ಚಪಾತಿ ಹಾಕ್ಕೊಡ್ತಾಯಿದ್ರು. ಆ ಒಂದು ಅಡುಗೆಗಳೆಲ್ಲ ನನಗೆ ನೆನಪಾಗುತ್ತೆ. ಕೆಲವೊಂದು ಟೈಮಲ್ಲಿ ತುಂಬ ಟೇಸ್ಟಾಗಿರ್ತಿತ್ತು. ನಮ್ಮಮ್ಮ ಮಾಡಿದ್ದ ಹಾಗೆ ನನಗೆ ಅಡುಗೆ ಈಗಲೂ ಕೂಡ ಮಾಡೋದಕ್ಕೆ ಬರೋದಿಲ್ಲ ಅಂತಲೇ ಹೇಳ್ಬೋದು. ಆವಾಗ ಮಾಡ್ತಿದ್ದಂಥದ್ದು ಆವಾಗಿನ ಒಂದು ಟೇಸ್ಟು ಈಗ ಏನು ಮಾಡಿದ್ರೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಅವರಮ್ಮರು ಕಲಿಸ್ಕೊಟ್ಟಿದ್ದಂಥ ಅಡುಗೆ ಅವ್ರು ಮಾಡ್ತಿದ್ದಂಥದ್ದು ಇವಾಗ ನಾವು ಮಾಡಿದ್ರು ಕೂಡ ಒಟ್ಟು ನಮ್ಮಮ್ಮ ಮಾಡ್ದಂಗೆ ಆ ಥರ ಎಲ್ಲ ಬರೋದಿಲ್ಲ. ಇವಾಗಿನ ಒಂದು ಟ್ರೆಂಡಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಬೇರೆ ಬೇರೆ ಏನಾದರೂ ಆ್ಯಡ್ ಮಾಡೋದಿರುತ್ತೆ, ಹಾಗಾಗಿ ಅದು ಟೇಸ್ಟ್ ಆ ಥರ ಬರ್ತಲ್ಲ, ಕೆಟ್ಟೋಗ್ತಲ್ಲ, ಸೂಪರಾಗಿ ಇರುತ್ತೆ, ಬಟ್ ಆದರೆ ಆ ಒಂದು ಟೇಸ್ಟ್ ಕೊಡ್ತಾಯಿಲ್ಲ ಅಷ್ಟೇ. ಇವಾಗ ಪಟ್ಲಕಾಯಿ ಪಲ್ಯ ಅಂತೂ ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ಇದ್ರ ಜೊತೆಗೆ ಚಪಾತಿನೂ ಕೂಡ ರೆಡಿಯಾಗಿದೆ. ಇವಾಗ ಇದನ್ನು ನನ್ನ ಮಗಳಿಗೆ ಸರ್ವ್ ಮಾಡಿಕೊಡ್ತೀನಿ. ಅವಳು ಟೇಸ್ಟ್ ಮಾಡ್ತಾಳೆ. ಫಸ್ಟು ನನ್ನ ಮಗಳಿಗೆ ನಾನು ಟೇಸ್ಟ್ ಮಾಡೋದಕ್ಕೆ ಕೊಡೋದು, ನಂತರ ನಾನು ಟೇಸ್ಟ್ ಮಾಡ್ತೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಪಟ್ಲಕಾಯಿ ಪಲ್ಯ ಅಂತೇಳಿ. ನೋಡೋದಕ್ಕೇ ಒಂಥರ ಇನ್ನೊಂದು ಸಲ ನಾನು ಇವಾಗ ವಾಯ್ಸ್ ಓವರ್ ಕೊಡುವಾಗ ಇದು ಇವತ್ತು ನಾನು ಹಾಕ್ತಾ ಇರೋಂಥದ್ದು ಭಾನುವಾರದ ಒಂದು ವ್ಲಾಗ್ ಆಗಿರೋದ್ರಿಂದ ಇವಾಗ 3-4 ದಿನ ಹತ್ರ ಆಗ್ತಾ ಇರೋದ್ರಿಂದ ನನಗೆ ಮತ್ತೆ ತಿನ್ನಬೇಕು ಅನ್ನೋ ಥರ ಕ್ರೇವಿಂಗ್ ಆಗ್ತಾಯಿದೆ. ಪಟ್ಲಕಾಯಿ ಪಲ್ಯ ಹಾಗೆ ಚಪಾತಿ ನೋಡ್ತಾ ಇದ್ದರೆ ನಾನು ವಾಯ್ಸ್ ಓವರ್ ಕೊಡುವಾಗ ಮತ್ತೊಮ್ಮೆ ಮಾಡಬೇಕು ಅಂತೇಳಿ ಇನ್ನೂ ಒಂದು ಪಟ್ಲಕಾಯಿ ಇದೆ. ನಾನು ಅರ್ಧ ಕೆ ಜಿ ಕೊಡ್ರಿ ಪಟ್ಲಕಾಯಿ ಅಂತಂದರೆ, ಇಲ್ಲ 1 ಕೆ ಜಿ ತೊಗೊಂಡೋಗ್ರಿ ಅಂತೇಳಿ 20 ರೂಪಾಯಿಗೇನೋ 1 ಕೆ ಜಿ ಅಂತೇಳಿ ಕೊಟ್ಟರು. 2 ಹಾಕಿ ಮಾಡಿದ್ದಂಥದ್ದು ಇನ್ನೂ ಒಂದಿದೆ, ಅದನ್ನು ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರು ಮಾಡಿದರೆ ಖಂಡಿತ ನಾನು ನಿಮ್ಮ ಜೊತೆ ಅದನ್ನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ಇವತ್ತು ಗುರುವಾರ ಆಗಿರೋದ್ರಿಂದ ನಾಳೆ ಶುಕ್ರವಾರಕ್ಕೆ ಎಷ್ಟೊಂದು ಬಟ್ಟೆ ಇದ್ವಲ್ವ, ಅವನ್ನೆಲ್ಲನೂ ಡೈಲಿ ಯೂಸ್ ಮಾಡೋಂಥ ಬಟ್ಟೆಗಳನ್ನೆಲ್ಲ ನಾನು ವಾಶ್ ಮಾಡಿದ್ದಂಥದ್ದು. ಇನ್ನು ಊರಿಗೆ ಹೋಗಿ ಬಂದಿದ್ದು ಆ ಬಟ್ಟೆಯನ್ನೆಲ್ಲನೂ ಕೂಡ ಅವು ಒಂದು ಟ್ರಿಪ್ ಒಗೆಯೋದಿತ್ತು. ಸ್ವಲ್ಪ ಇನ್ನೊಂದು ಮನೆ ಬಂದಿದ್ದಾರಲ್ವ ಬಾಡಿಗೆ, ಅವರು ಕೂಡ ನಾನು ಒಗಿಬೇಕು ಅಂತೇಳಿ ಅವರು ಕೂಡ ನಿಂತಿದ್ದರಿಂದ ನಾನು ಅವನ್ನ ಒಗೆಯೋದಕ್ಕಾಗಲ್ಲ. ಸದ್ಯ ಡೈಲಿ ಯೂಸ್ನೂ ಖಾಲಿ ಆಗಿಬಿಡಿ, ನೆಕ್ಸ್ಟ್ ಊರಿಗೆ ಹೋಗಿದ್ದಂಥ ಒಗೆಯೋಣ ಅಂತೇಳ್ಬಿಟ್ಟು ಅದನ್ನು ಶನಿವಾರ ಒಗೆದಿದ್ದಂಥದ್ದು. ಹಂಗಾಯಿತು. ಇವತ್ತು ನನಗೆ 2 ಸಲ ವಾರದಲ್ಲಿ 2 ಸಲ ಆಯಿತು ಬಟ್ಟೆ ತೊಳೆಯೋಂಥದ್ದು. ಅಂದರೆ ಶನಿವಾರ ತೊಳಿತಾ ಇರಲಿಲ್ಲ, ಪ್ರಾಬಬ್ಲಿ ನಾನು ಸೋಮವಾರ ಅಥವಾ ಮಂಗಳವಾರ ತೊಳಿತಾ ಇದ್ನೋ ಏನೋ, ಬಟ್ ಆದರೆ ಅವರ ಒಂದು ಒತ್ತಾಯ ಜಾಸ್ತಿ ಇತ್ತು. ಅವರು ಕೂಡ ಗುರುವಾರ ಪೂಜೆ ಗೀಜೆಲ್ಲ ಜಾಸ್ತಿ ಅವರು ಕೂಡ ಇದು ಮಾಡ್ತಾರೆ, ಹಾಗಾಗಿ ವಾರ ಅನ್ನೋದು ಗುರುವಾರನೇ ಇರುತ್ತೆ. ಹಾಗಾಗಿ ಅವ್ರಿಗೆ ನಾನು ಸ್ಪೇಸ್ನ ಬಿಟ್ಕೊಟ್ಟೆ ಬಟ್ಟೆ ಒಣಗಾಕ್ಲಿಕ್ಕೆ. ನಮ್ಮ ಒಂದು ಏನಿದೆಯಲ್ಲ ನಾವಿರೋಂಥ ಜಾಗದಲ್ಲೇ ಅವರು ಕೂಡ ಬಂದು ಬಟ್ಟೆನ ವಾಶ್ ಮಾಡೋವಂಥದ್ದು. ಹಾಗಾಗಿ ಫ್ರೆಂಡ್ಸ್, ಇವಾಗ ಇಲ್ಲಿ ನಾನು ಸಾಯಂಕಾಲದ ಒಂದು ಬಿಸಿ ಅನ್ನಕ್ಕೆ ಬೆಳಿಗ್ಗೆ ಮಾಡಿದಂಥ ಪಲ್ಯನೇ ಇವತ್ತಿಗೆ ಸಾಯಂಕಾಲಕ್ಕೆ ನಾನು ಗುರುವಾರದ ಸಾಯಂಕಾಲಕ್ಕೆ ನಾನು ಇದನ್ನು ಕ್ಲೋಸ್ ಮಾಡೋದು, ಪಲ್ಯನೆಲ್ಲ ಮುಗಿಸ್ಬಿಡೋದು ಅಂತ ಅಂದ್ಕೊಂಡಿದ್ದಂಥದ್ದು. ಬೆಳಿಗ್ಗೆ ನಾನು ಚಪಾತಿ ಮಾಡಿದ್ದೆ ಅಲ್ವಾ, ಪಲ್ಯ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡಿದ್ದಂಥದ್ದು. ಸಾಯಂಕಾಲಕ್ಕೇನು ಚಪಾತಿ ನಾನು ಮಾಡಬೇಕು ಅಥವಾ ಮಿಕ್ಕಿಸ್ಬೇಕು ಅಂತಲೂ ಏನೂ ಇರಲಿಲ್ಲ. ಬಿಸಿ ಅನ್ನಕ್ಕೆ ಸಾಕು ಇಬ್ಬರಿಗೇ. ಮತ್ತು ತಿರ್ಗ ಚಪಾತಿ ಅನ್ನ ಈ ಥರದ್ದೆಲ್ಲ ಇನ್ನೇನಕ್ಕೆ ಸುಮ್ಮನೆ ಓವರಾಗಿ ಮಾಡಿದ್ರು ಕೂಡ ವೇಸ್ಟ್ ಆಗುತ್ತೆ ಅಡುಗೆ ಎಲ್ಲನೂ ಅಂತೇಳಿ ಎಷ್ಟು ಬೇಕೋ ಅಷ್ಟೇ ನನಗೆ ಆಗಿನ ಒಂದು ಟೈಮ್ಗೆ ಎಷ್ಟು ಬೇಕೋ ಅಷ್ಟೇ ಬಿಸಿದು ಮಾಡ್ತೀನಿ. ಅದರಲ್ಲೂ ಕೆಲವೊಂದು ಟೈಮ್ ಮಿಕ್ಕಿರುತ್ತೆ. ಇವಾಗ ಬಿಸಿ ಅನ್ನಕ್ಕೆ ಪಲ್ಯ ಚೆನ್ನಾಗಿ ಹೊಂದ್ಕೊತಿತ್ತು. ಇದಕ್ಕೆ ಉಪ್ಪಿನಕಾಯಿ ನನ್ನ ಮಗಳು ಹಾಕಿ ಇಟ್ಟಿದ್ದಾಳೆ, ಬಟ್ ಆದರೆ ನೆಲ್ಲಿಕಾಯ್ದು ಅದಕ್ಕೇನು ಖಾರದ ಪುಡಿ, ಸಾಸಿವೆ ಪುಡಿ, ಎಣ್ಣೆ ಈ ಥರದ್ದೇನೂ ಹಾಕಿಲ್ಲ. ಸುಮ್ಮನೆ ಎಳ್ಳಿಕಾಯಿನ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಅಂತಾರಲ್ವ, ಅದನ್ನೆಲ್ಲ ಹೆಚ್ಚಿಬಿಟ್ಟು ಅದಕ್ಕೆ ಉಪ್ಪು ಹಾಕಿ ನೆನೆ ಇಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದಾಳೆ. ಅದನ್ನು ಬೇಕು ಅಂದಾಗ ಆ್ಯಡ್ ಮಾಡ್ಕೊತೀವಿ ಅಷ್ಟೇ. ಉಪ್ಪಿನಕಾಯಿ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು ಫ್ರೆಂಡ್ಸ್. ಇದು ಶುಕ್ರವಾರದ ಒಂದು ಮಾರ್ನಿಂಗ್ ಪೂಜೆ. ನಾನು ಶುಕ್ರವಾರ ಹಾಕೋದಕ್ಕಾಗಲಿಲ್ಲ, ಇವತ್ತು ನಾನು ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಶುಕ್ರವಾರದ ಒಂದು ಮಾರ್ನಿಂಗ್ ಪೂಜೆ ಆಯಿತು. ಅದಾದ ನಂತರ ಇನ್ನೂ ಕತ್ಲು ಇತ್ತು. ಕೆಲವರು ಶುಕ್ರವಾರದ ಒಂದು ಪೂಜೆ ಮಾಡ್ತಾರೆ, ಶುಕ್ರವಾರ ಒಂದು ಪೂಜೆನ ಹಿಡಿದಿರ್ತಾರೆ, ಕೆಲವರು ಗುರುವಾರ ಹಿಡಿದಿರ್ತಾರೆ. ನಾವು ಯಾವತ್ತು ಗುರುವಾರ ಆ ಥರದ್ದೆಲ್ಲ ಏನು ಪೂಜೆ ಮಾಡೋಂಥದ್ದು ಅಭ್ಯಾಸ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಅಂದರೆ ಡೈಲಿನೂ ಕೂಡ ಪೂಜೆ ಮಾಡ್ತಾರೆ, ಶಿವ ಪೂಜೆ ಅಂತೆಲ್ಲ ಮಾಡ್ತಾ ಇರ್ತಾರೆ. ಅಂದರೆ ದಿನ ದೀಪ ಹಚ್ಚೋಂಥದ್ದು ಇರುತ್ತೆ ಬೆಳಿಗ್ಗೆ ಸಾಯಂಕಾಲ. ನಾನು ಕೂಡ ಹಚ್ತೀನಿ ಕೆಲವೊಂದು ಟೈಮ್ ಬೇಜಾರಾದಾಗ, ಇಲ್ಲ ಬಟ್ ಅದೇ ಮಿಸ್ ಮಾಡ್ದಲೇ ಮಾತ್ರ ಶುಕ್ರವಾರ ಮಾಡೇ ಮಾಡ್ತೀನಿ ಪೂಜೆನ. ಶುಕ್ರವಾರ ಶನಿವಾರ 2
ದಿನವೂ ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಈ ಒಂದು ಸಂಪ್ರದಾಯ ನಾನು ಸಣ್ಣಳಿದ್ದಾಗಿಂದನೂ ನೋಡ್ಕೊಂಬಂದಿರೋಂಥದ್ದು. ನಮ್ಮಮ್ಮ, ನಮ್ಮಪ್ಪ, ನಮ್ಮ ಅಣ್ಣಂದರು ಇವರೆಲ್ಲರೂ ಕೂಡ ದೇವಸ್ಥಾನ ದೇವರು ಅಂತಂದರೆ ತುಂಬ ನಂಬ್ತಾರೆ. ಹಂಗಾಗಿ ನಾನು ಕೂಡ ಮನೆಯಲ್ಲಿ ಒಂದು ದೇವ್ರ ಫೋಟೋ ಅಂತ ಜಾಗ ಇಲ್ದಿದ್ರು ಕೂಡ ಆ ದೇವರಿಗೆ ಸಣ್ಣದೊಂದು ಜಾಗನ ಮಾಡಿ ದೇವ್ರ ಫೋಟೋ ಇಟ್ಟು ಅದಕ್ಕೊಂದು ಧೂಪ, ದೀಪ, ಊದ್ಗಡ್ಡಿ, ಕರ್ಪೂರ ಅಂತೆಲ್ಲ ಹಚ್ತೀನಿ. ನೋಡೋಣ ಎಲ್ಲಿವರೆಗೂ ದೇವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಅನ್ನೋದು ಒಂದು ಮುಂದೆ ನೋಡ್ತಾ ಹೋಗಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್. ಇವಾಗ ಕಾಫಿ ಅಂತೂ ರೆಡಿ ಆಯಿತು. ಅರ್ಲಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು. ಇನ್ನೂ ಕತ್ಲೇ ಇದೆ. ಈ ಒಂದು ನನ್ನ ಒಂದು ಕನಸು ಈಗ ಈಡೇರ್ತಿರೋಂಥದ್ದು. ಇದಕ್ಕೆ ಸ್ನಾನ ಮಾಡೋ ಬಾತ್ರೂಮ್ ಇಲ್ಲದ ಕಾರಣ ನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗು ನಾನು ಪೂಜೆ ಮಾಡೋದಕ್ಕೆ ತುಂಬ ಎಡವಟ್ ಆಗ್ತಾ ಇದ್ದಿದ್ದು. ಅಂದರೆ ಹಳ್ಳಿ ಮನೇಲಿ ಹೊರಗಡೆ ಇತ್ತು. ಹಾಗಾಗಿ ಈ ಒಂದು ಈ ಶಿರಾಕ್ ಬಂದ ನಂತರ ಬಾತ್ರೂಮ್ ಎಲ್ಲ ಇಲ್ಲಿ ಒಳಗಡೆ ಕನ್ವೆಂಟ್ ಇರೋದ್ರಿಂದ ಈ ಒಂದು ಪೂಜೆ ಪುನಸ್ಕಾರಕ್ಕೆ ನನಗೆ ಹೆಲ್ಪ್ ಆಗಿದೆ. ಈ ಮನೆ ಎಲ್ಲರೂ ಇನ್ಯಾವುದೇ ಬೇರೆ ಮನೆ ಮಾಡಿದ್ರು ಕೂಡ ಅದು ಒಳಗಡೆ ಬಾತ್ರೂಮ್ ಕನ್ವೆಂಟ್ ಇದ್ದೇ ಇರುತ್ತೆ ಆಲ್ಮೋಸ್ಟು. ಈ ಒಂದು ಬೇರೆ ಎಲ್ಲ ಊರುಗಳಲ್ಲೂ ಇರುತ್ತೆ. ಹಾಗಾಗಿ ಈ ಮನೆ ಅಲ್ದಿದ್ರೆ ನೆಕ್ಸ್ಟ್ ಮನೆಗೆ ಹೋದ್ರೂ ಕೂಡ ಇರುತ್ತೆ. ಹಾಗಾಗಿ ನನಗೆ ಈ ಒಂದು ಪೂಜೆಗೆ ಮಾಡೋದಕ್ಕೆ ನಾನು ಕೂಡ ಮುಂದಾಗಿದ್ದೀನಿ. ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಕೂಡ ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆನ ಮಾಡ್ತಾ ಇದ್ದೀನಿ. ನೋಡೋಣ ಎಲ್ಲಿವರೆಗೂ ಆಗುತ್ತೋ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ನೋಡಿದ್ರಲ್ವಾ ಪಟ್ಲಕಾಯಿ ಸಾಂಬಾರ್ ಅಥವಾ ಪಟ್ಲಕಾಯಿ ಪಲ್ಯ ನಾನು ಯಾವ ರೀತಿ ಮಾಡ್ತೀನಿ ಅಂತ. ನೀವೆಲ್ಲ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು, ಈ ಪಟ್ಲಕಾಯಿಗೆ ಏನಂದ್ರೆ ಅವರೇ ಬೇಳೆನೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ನೀವು ಕೂಡ ಯಾವ ಬೇಳೆ ಹಾಕ್ತೀರಾ ಅನ್ನೋದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಮಗೂ ಕುತೂಹಲ ಇದೆ. ಏನಂತಂದ್ರೆ ಇದಕ್ಕೆ ತೊಗರಿ ಬೇಳೆ ಹಾಕಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಇದಕ್ಕೆ ಹಾಕಿದ್ರೆ ಅವರೇ ಬೇಳೆನೇ ಹಾಕಬೇಕು. ಅವರೇ ಬೇಳೆ ಒಂದು ಹಾಕಿದ್ರೇನೆ ಅದದ್ದು ಪಟ್ಲಕಾಯಿ ಸಾಂಬಾರ್ ಅಂದ್ಕೊಳ್ಳೋದು. ನಾನು ಕೂಡ ಎಷ್ಟೋ ಸಲ ಅವರೇ ಇದನ್ನ ತಗೊಂಡ್ಬರ್ತಿದ್ದೆ ಪಟ್ಲಕಾಯಿನ. ಮೋಸ್ಟ್ಲಿ ಇಲ್ಲಿಗೆ ಒಂದು 2 months ಬ್ಯಾಕ್ ತಗೊಂಡ್ಬಂದಿದ್ದೆ. ಮಾಡಿದ್ದೆ ಕೂಡ. ನಿಜವಾಗ್ಲೂ ಐ ಸ್ವೇರ್ ಹೇಳ್ತೀನಿ, ನಾನು ನನ್ನ ಮಗಳಂತೂ ಊಟನೇ ಮಾಡಲಿಲ್ಲ. ಒಂದ್ಸಲ ಹಿಂಗೆ ತಿಂದ್ವೇನೋ, ಒಂದ್ಸಲ ಊಟ ಮಾಡ್ಬೇಕಾದ್ರೆ ತಿಂದ್ವೇನೋ, ಮಿಕ್ಕಿದ್ದೆಲ್ಲಾನು ಬಿಸಾಕ್ಬಿಟ್ಟೆ ನಿಜವಾಗ್ಲೂ ಕೂಡ. ಹೆಂಗೆ ಅಂತಂದ್ರೆ ಅದಕ್ಕೆ ನಾನು ಅವರೇ ಬೇಳೆ ಹಾಕಿರಲಿಲ್ಲ, ತೊಗರಿ ಬೇಳೆ ಹಾಕಿದ್ದೆ. ಅವರೇ ಬೇಳೆ ಇರಲಿಲ್ಲ. ಯಾರು ತಗೊಂಬರೋರು ಹೋಗಿ ಹುಡ್ಕೊಂಡು ಅಂತ ಹೇಳ್ಬಿಟ್ಟು ಅಂಗಡಿಲಿ ಆಸ್ ಯೂಶುವಲ್ ಹೇಳ್ಬೇಕು ಅಂದ್ರೆ ಅಂಗಡಿಯಲ್ಲಿ ಇಲ್ಲಿ ಇರೋಂಥ ಸಮೀಪದ ಹತ್ರ ಇರೋಂಥ ಅಂಗಡಿಯಲ್ಲಿ ಅವರೇ ಬೆಳೆ ಸಿಗೋದಿಲ್ಲ. ಮಾರ್ಕೆಟ್ಗೆ ಹೋಗ್ಬೇಕಿಲ್ಲ, ಸಂತೆಗೆ ಹೋಗ್ಬೇಕು. ನನಗೆ ಅಲ್ಲೆಲ್ಲ ಯಾರು ಹೋಗ್ತಾರೆ ಅರ್ಜೆಂಟಿಗೆ ಅಂತ ಹೇಳ್ಬಿಟ್ಟು ಇರೋಂಥ ನಾನು ತೊಗರಿ ಬೇಳೆನೇ ಹಾಕ್ಬಿಟ್ಟು ನಾನು ಮಾಡಿದಂಥದ್ದು. ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿರಲಿಲ್ಲ. ಇದಕ್ಕೆ ಕಾಂಬಿನೇಷನ್ ಅವರೇ ಬೇಳೆ ಹಾಕಿ ಮಾಡಿದ್ರೇನೆ ಪಟ್ಲಕಾಯಿ ಸಾಂಬಾರು ಅಥವಾ ಪಟ್ಲಕಾಯಿ ಪಲ್ಯ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಈ ಸಲ ಮತ್ತೆ ಮಿಸ್ ಮಾಡಿದೆ. ಅವರೇ ಬೇಳೆ ತಗೊಂಡ್ಬಂದಿದ್ದೆ, ಅದಕ್ಕೋಸ್ಕರನೇ ಪಟ್ಲಕಾಯಿ ಸಿಕ್ತು. ಅದಕ್ಕೋಸ್ಕರನೇ ನಾನು ಪಟ್ಲಕಾಯಿನ ತಗೊಂಡ್ಬಂದಿದ್ದಂಥದ್ದು. ಮನೇಲಿ ಅವರೇ ಬೇಳೆ ಇದೆ, ಪಟ್ಲಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ. ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಟೇಸ್ಟಿ ಆಗಿತ್ತು. ಸಾಯಂಕಾಲನೂ ಕೂಡ ಅದನ್ನೇ ಊಟ ಮಾಡಿದ್ವಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಒಳ್ಳೊಳ್ಳೆ ಕಂಟೆಂಟ್ ಕೊಡೋದಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಹಾಗೇನೆ ಇವಾಗ ತುಂಬಾನೇ ಟೈಮ್ ಆಗಿದೆ. ಸುಮಾರು ರಾತ್ರಿ 10 ಗಂಟೆ ಆಗ್ತಾ ಇದೆ, 10 ಗಂಟೆ ಹತ್ತತ್ರ ಆಗ್ತಾ ಇದೆ. ಈಗ ಮಲ್ಕೋಬೇಕು. ನೀವು ನೋಡ್ತಾ ಇರ್ಬೋದು ನನ್ನ ಕಣ್ಣಲ್ಲಿ ನಿದ್ದೆ ಎಳಿತಾ ಇದೆ. ಹಂಗೇನೆ ಇವಾಗ ನಾನು ನಿಮಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕಾಗಿತ್ತು. ಹಂಗಾಗಿ ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡಿದಂಥದ್ದು, ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದಂಥದ್ದು ಫ್ರೆಂಡ್ಸ್. ಓಕೆ, ಮತ್ತೆ ನಾನು ಮುಂದಿನ ಒಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ತಪ್ಪದೆ ಈ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.